ವಿವಿಧ ಹಳ್ಳಿಯ ರೈತ ಬಾಂಧವರೇ, ನಮ್ಮ ಸಂಘಟನೆ AIKKMS ವತಿಯಿಂದ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಯಾಕೆ ಅಂತಂದ್ರೆ ಸರ್ಕಾರ ರೈತರ ಪರಿಸ್ಥಿತಿ ಗೋಳು ಕೇಳೋ ಸ್ಥಿತಿನಲ್ಲಿಲ್ಲ. ಕುರ್ಚಿಗೋಸ್ಕರ ಕಾದಾಡ್ತಾ ಇದ್ದಾರೆ. ರೈತರು ಬೆಳೆ ನಷ್ಟ ಆಗಿದೆ, ತಿನ್ಲಕ್ ಗತಿ ಇಲ್ಲ, ಮಕ್ಕಳಿಗೆ ಹಾಸ್ಪಿಟಲ್ ತೋರ್ಸ್ಲಕ್ಕ ದುಡ್ಡಿಲ್ಲ. ಆದ್ರೆ ಇವರು ಕುರ್ಚಿಗೋಸ್ಕರ ಕಾದಾಡಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳಲ್ಲಿ ಮುಳುಗಿದ್ದಾರೆ. ನಾಚಿಕೆ ಆಗ್ಬೇಕು ಈ ಸರ್ಕಾರಗಳಿಗೆ. ಯಾಕೆ ಸ್ನೇಹಿತರೆ, ಇವತ್ತು ಬೆಳೆ ನಷ್ಟ ಪರಿಹಾರ ಕೊಡ್ರಿ ಅಂತ ಕೇಳೋದು ಇದು ಕನಿಷ್ಠ. ಇದೊಂದು ಸ್ವತಂತ್ರ ಭಾರತನ ಇದು. ಒಂದ್ ಕಡೆ ಮುಂಗಾರು ಬೆಳೆ ನಷ್ಟ ಆಗಿದೆ, ಹಿಂಗಾರು ಹೋಗಿದೆ, ತೊಗರಿ ಹೋಗಿದೆ, ಹತ್ತಿ ಹೋಗಿದೆ, ಶೇಂಗಾ ಹೋಗಿದೆ, ಸೂರ್ಯಪಾನ ಹೋಗ್ತಾ ಇದೆ. ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ಬೆಳೆ ನಷ್ಟ ಪರಿಹಾರ ಕೊಡ್ತೀವಂತೇಳಿ ಕೊಚ್ಕೊಂಡಿರುವಂತ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಧಿಕ್ಕಾರ ಹಾಕ್ಲಿಕ್ಕೆ ಬಂದಿದ್ದೀವಿ. ಸ್ನೇಹಿತರೆ, ಕನಿಷ್ಠ ಸೌಲಭ್ಯಗಳು ಕೊಡಿ ಅಂತ ಕೇಳ್ತಾ ಇದೀವಿ. ರೈತರಿಗೆ ಸಾಲ ಮನ್ನಾ ಮಾಡಿ, ರೈತರಿಗೆ ಸಬ್ಸಿಡಿ ಕೊಡಿ, ರೈತರ ದವಸ ಧಾನ್ಯಗಳಿಗೆ ಬೆಂಬಲ ಬೆಲೆ ಕೊಡಿ ಅಂತ ಕೇಳ್ತಾ ಇದೀವಿ. ನಮ್ಮ ಮಕ್ಕಳಿಗೆ ಉದ್ಯೋಗ ಕೊಡಿ ಅಂತ ಕೇಳ್ತಾ ಇದೀವ. ಯಾಕೆ ಪರಿಹಾರ ಕೊಡ್ಲಿಕ್ಕೆ ವಿಳಂಬ ಮಾಡ್ತಾ ಇದ್ದೀರಿ? ಆ ಪರಿಹಾರ ಕೂಡ ಸರಿಯಾಗಿ ಕೊಡ್ತಾ ಇಲ್ಲ. ಆ ತಲಾಟಿ ಸರ್ವೆಗಳನ್ನ ಸರಿಯಾಗಿ ಮಾಡಿಲ್ಲ, ಮನ್ಸಿಗೆ ಬಂದಾಗ ಮಾಡಿದ್ದಾರೆ. ಯಾರು ದುಡ್ಡು ಕೊಟ್ಟಿದ್ದಾರೆ ಅವರಿಗೆ 10-20 ಸಾವಿರ ರೂಪಾಯಿ ಸಿಕ್ಕಿದೆ. ಯಾರು ದುಡ್ಡು ಕೊಟ್ಟಿಲ್ಲ ಅವರಿಗೆ 1700-2000 ರೂಪಾಯಿ ಸಿಕ್ಕಿದೆ. ಇಂಥ ವ್ಯವಸ್ಥೆ, ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು ಕೂಡಿರುವಂತ ಈ ವ್ಯವಸ್ಥೆ ವಿರುದ್ಧ ನಾವು ರೈತರು ಹೋರಾಟ ಕಟ್ಟಬೇಕಾಗಿದೆ. ಇಂಥ ಒಂದು ಧಿಕ್ಕಾರ ಕೂಗಿರುವಂತ ನೀವೆಲ್ಲರೂ ಕೂಡ ಏನ್ ಬಯಸ್ತಾ ಇದ್ದೀರಿ? ಕನಿಷ್ಠ ಸವಲತ್ತುಗಳು ಕೊಡಿ, ನಮ್ಗೆ ಒಳ್ಳೆ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿ ಅಂತಂದ್ರೆ ಇವತ್ತು ಶಿಕ್ಷಣ ಖಾಸಗೀಕರಣ ಮಾಡಿಕೊಂಡಿದ್ದಾರೆ. ಇವತ್ತು ಹಳ್ಳಿಗಳಲ್ಲಿ ಕೂಡ ಸರ್ಕಾರಿ ಶಾಲೆಗಳು ಮುಚ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ 36,000 ಸರ್ಕಾರಿ ಶಾಲೆಗಳು ಮುಚ್ತಾ ಇದ್ದಾರೆ. ನಿಮ್ಮ ಮಕ್ಕಳು ಇವತ್ತು ಬೀದಿ ಪಾಲಾಗ್ತಾ ಇದ್ದಾರೆ. ಒಂದ್ ಕಡೆ ಬೆಳೆ ನಷ್ಟ ಆಗ್ತಾ ಇದೆ, ಇನ್ನೊಂದು ಕಡೆ ಶಿಕ್ಷಣದಿಂದ ವಂಚನೆ ಆಗ್ತಾ ಇದ್ದಾರೆ. ನಿಮ್ಮ ರೈತರ ಮಕ್ಕಳಿಗೆ ಉದ್ಯೋಗ ಕೊಡ್ತಾ ಇಲ್ಲ, ಇನ್ನೊಂದು ಕಡೆ ಬೆಲೆ ಏರಿಕೆ ಹೆಚ್ಚಿಗಾಗಿದೆ. ಬೀಜ, ಗೊಬ್ಬರ, ಎಣ್ಣೆ ಹೊಡಿಬೇಕಾದ್ರೆ ಎಷ್ಟು ಕಷ್ಟ ಇದೆ. ಸಾಲ ಮಾಡಿ ಸೂಲಕ್ ಹೋಗ್ತಾ ಇದ್ದಾನೆ ರೈತ, ಸಾಲ ತೀರ್ಸ್ಲಕ್ ಆಗ್ತಾ ಇಲ್ಲ. ಆದ್ರೆ ಇವತ್ತು ಯಾವುದೇ ಬಣ್ಣದ ಸರ್ಕಾರ ಆಗ್ಲಿ ಏನ್ ಮಾಡ್ತಾ ಇದಾರೆ ಸ್ವಾಮಿ? ರೈತರಿಗೆ ಆದಾಯ ಡಬಲ್ ಮಾಡ್ತೀನಿ ಅಂತ ಹೇಳಿರುವಂತ ಮಾನ್ಯ ಕನಂದಾರಿ ಪ್ರಧಾನಮಂತ್ರಿ ಅವರು ಎಲ್ಲಿ ಕುಂತಿದ್ದಾರೆ? ರೈತರ ಆದಾಯ ಎಲ್ಲಿ ಆಗಿದೆ ಡಬಲ್? ಹೇಳಿ ಸ್ವಾಮಿ, ಉತ್ತರ ಕೊಡಿ. MSP ಜಾರಿಗೊಳಿಸಿ ಅಂತ ಹೇಳಿ ರೈತರು ದಿಲ್ಲಿಯಲ್ಲಿ ಹೋರಾಟ ಮಾಡಿ 740 ಜನ ಸಾವು ಆದರು. ಆದ್ರೆ ಇವತ್ತು MSP ಕಾನೂನುಗಳನ್ನ, 3 ಕೃಷಿ ಕಾಯ್ದೆಗಳನ್ನ ವಾಪಸ್ ತಗೊಳ್ತೀವಿ ಅಂತ ಹೇಳಿ ಹೇಳ್ತಾ ಇವತ್ತು ರಾಜ್ಯ ಸರ್ಕಾರದ ಮುಖಾಂತರ ಚೂ ಬಿಟ್ಟಿದ್ದಾರೆ. ಆ ಕಾಯ್ದೆಗಳು ಒಂದು ವೇಳೆ ಜಾರಿ ಆದರೆ ರೈತರ ಪರಿಸ್ಥಿತಿ ಮತ್ತಷ್ಟು ಹದಗೆಟ್ಟುತ್ತೆ. ಇದು ರೈತ ಸರ್ಕಾರದ, ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಬಂಡವಾಳಶಾಹಿ ಏಜೆಂಟ್ ತರ ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲ ಮಲ್ಟಿ ನ್ಯಾಷನಲ್ ಕಂಪನಿಗಳ ಸೇವೆ ಮಾಡ್ತಾ ಇದ್ದಾರೆ. ಇವತ್ತು ಕೃಷಿಯಲ್ಲಿ ಬಂಡವಾಳ ಹೂಡಿ ಕೃಷಿಯನ್ನ ಆಧುನೀಕರಣ ಮಾಡ್ತೀನಿ ಅಂತ ಹೇಳಿ ಇವತ್ತು ಕೃಷಿಯನ್ನ ಕೊಳ್ಳೆ ಹೊಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲ ಫಲವತ್ತಾದ ಭೂಮಿಯನ್ನ ಜಮೀನ್ದಾರ್ಗಳಿಗೆ, ಬಂಡವಾಳಶಾಹಿಗಳಿಗೆ ಮಾರಲಿಕೊಟ್ಟಿದ್ದಾರೆ. ಇಂಥ ವ್ಯವಸ್ಥೆ ವಿರುದ್ಧ ನಾವು ಹೋರಾಡೋದು ಒಂದೇ ದಾರಿ ಇದೆ. ಅದಕ್ಕೋಸ್ಕರ ಸ್ನೇಹಿತರೆ, ನಮ್ಮ ಸಂಘಟನೆ ಹೇಳ್ತಾ ಇರೋದು, ಈ ಕನಿಷ್ಠ ಬೆಂಬಲ ಬೆಲೆ ಕೊಡಬೇಕು, ಖರೀದಿ ಕೇಂದ್ರವನ್ನು ತೆಗಿಬೇಕು, ಬೆಳೆ ನಷ್ಟ ಪರಿಹಾರ ಕೊಡಬೇಕು ಅಂತ ಹೇಳಿ ನಾವು ಡಿಮ್ಯಾಂಡ್ ಇಡ್ತಾ ಇದೀವಿ. ಇವತ್ತು ಮಾನ್ಯ ತಹಸೀಲ್ದಾರ್ ಅವರು ಒಂದು ಸೂಕ್ತವಾದಂತ ಉತ್ತರ ಕೊಡ್ಬೇಕಂತ ಹೇಳಿ
ಮುಖಾಂತರ ಅವರನ್ನ ಆಗ್ರಹಿಸ್ತಾ ಇದೀವಿ ಅಂತ ನಾನು ಹೇಳ್ತಾ ಈ ಒಂದು ಭಾಷಣ ಮಾಡಲಿಕ್ಕೆ ಕೊಟ್ಟಿರುವಂತ ಸ್ಥಳೀಯ ಸಮಿತಿ AIKKMS ತಾಲೂಕಾ ಸಮಿತಿಗೆ ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಇನ್ಕ್ಲಾಬ್ ಜಿಂದಾಬಾದ್, AIKKMS ಜಿಂದಾಬಾದ್. ಎಲ್ಲಿ ತರಬೇಕು ರೈತರು ಸಲ ಮಕ್ಕಳಿಗೆ ಕೊಡೋದಾಗ್ತದ ಎಲ್ಲಿದಾಗ್ತದ್ರಿ ಭಾಳ ಪರಿಸ್ಥಿತಿ ರೈತರ ಕತ್ತಿ ಕೇಳ್ಬೇಕಾದ್ರೆ ಭಾಳ ದೂರ ಅದ ಯಾರು ಬೇಡ ಸುಮ್ಮನೆ ರಾಜಕೀಯ ಮಾತ್ರ ರಾಜಕೀಯ ಯಾಕೆ ಮಾಡಬೇಕು ರಾಜಕೀಯ ಮಾಡ್ರಿ ಬಿಜೆಪಿ ಮಾಡ್ರಿ ಕಾಂಗ್ರೆಸ್ ಮಾಡಿ ಯಾರಿಗೆ ಮಾಡ್ರಿ ಎಲ್ಲರೂ ಮಾಡ್ರಿ ಅಂದ್ರೆ ಇಂಥ ಟೈಮಿಗೆ ಎಲ್ಲರೂ ರೈತರು ಒಗ್ಗಟ್ಟಾವೆ ಅಲ್ಲಿ ಊರ ಕುಂತ್ಕೊಂಡು ಪಾಲ್ಟಿ ಮಾಡಬಾರ್ದು ಯಾಕಂದ್ರೆ ರೈತರು ಯಾರು ಕೊಡ್ಬೇಕ್ರಿ ಎಷ್ಟು ಹೈರಾಣದ ಈಗ 25,000 ರೂಪಾಯಿ ಕೊಟ್ಟು ಕಮ್ಮಿ ಮಾಡ್ಬೇಕ್ರಿ ಭಾಳ ದೂರ ಅದ ಹೇಳ್ಬೇಕಾದ್ರೆ 2-3 ತಿಂಗಳು ಬೇಕಾದ್ರು ರೈತರ ಕತ್ತಿ ಕೇಳೋದು ರೈತರ ಮುಗಿದು ಗೊತ್ತದ್ರಿ ಭಾಳ ಹೈರಾಣ ಅದ್ರಿ ಇದಕ್ಕೆ 2 ಮಾತಾಡಿದ ಧನ್ಯವಾದಗಳು ಮಧುಪುಟ್ಟಣ್ಣನವರಿಗೆ. ಯಾಕಂದರೆ ರೈತರ ಕಷ್ಟ ರೈತರ ಮಕ್ಕಳಿಗೆ ಗೊತ್ತಿರುತ್ತೆ. ಅದೇ ರೀತಿ ನಮ್ಮ AIKKMSನ ಹೊನ್ನೋಟ ಗ್ರಾಮದ ನಾಯಕರಾದಂಥ ಶಿವ ಬುರ್ಲಿ ಅವರು ಕೂಡ 2 ಮಾತಾಡೋದಂತ ರೈತ ಸಂಘಟನೆಯ ಶಾಬಾದ್ ತಾಲೂಕಿನ ಹೊರಗುಂಟ ಗ್ರಾಮದ ಅನ್ನೋ ಒಂದು ಶಿವಪ್ಪ ಬುರ್ಲಿ ಅಂತೇಳಿ ಈಗಾಗಲೇ ಎಲ್ಲರಿಗೆ ಗೊತ್ತಿರ್ತಕ್ಕಂಥದ್ದು ಮಳೆ ಬಂದು ದೊಡ್ಡದಾಗಿಪುರ ಊರು ಸುತ್ತ ನೀರಾದ್ರು ಆ ನೀರಲ್ಲಿ ಅನೇಕ ಮನೆಗಳನ್ನು ಮುಳುಗಿದವು. ಹೊರಗುಂಟ ಒಂದೇ ಅಲ್ಲ, ಅನೇಕ ಮುತ್ತಿಗೆ ಆಗಿರ್ಬೋದು, ಹೊರಗುಂಟ ಕಡಿಯಾಡಿ ಅನೇಕ ಕಡಗೂರು ಎಲ್ಲ ಅಧಿಕಾರಿಗಳು ಬಂದು ನೋಡ್ಕೊಳೋದ್ರು. ಇನ್ನುವರೆಗೆ ಒಂದೇ ಒಂದು ನಯ ಪೈಸೆ ಕೂಡ ಅವ್ರ ಅಕೌಂಟಿಗೆ ದುಡ್ಡಿಲ್ಲ. ಆ ಮನೆಯಾಗ ಜೋಳ ಬೇಳೆ ಎಲ್ಲ ಕೂಡ ಹಾಕೊಂಡಾಯ್ತು, ಎಲ್ಲರಿಗೆ ಗಮನ ಕೂಡ ಇದೆ. ಆದರೂ ಕೂಡ ಯಾಕೆ ಸರ್ಕಾರನೂ ತಪ್ಪು ಅಥವಾ ತಹಸೀಲ್ದಾರ್ ತಪ್ಪು ಅಥವಾ ಏನು ತಹಟಿಯವ್ರ ತಪ್ಪು ಗೊತ್ತಿಲ್ಲ, ಇನ್ನೂವರೆಗೆ ಕೂಡ ಯಾಕೆ ದುಡ್ಡು ಹಾಕಿಲ್ಲ ಅಂತ ಪ್ರಶ್ನೆ ಮಾಡ್ತಕ್ಕಂಥದ್ದು ಇವತ್ತು. ಆದ್ರೆ ಈ ಪ್ರತಿಭಟನೆ ಇವತ್ತು ಬಹಳ ಎಚ್ಚರಿಕೆಯನ್ನ ಕೊಡ್ತಕ್ಕಂಥದ್ದು ಇವತ್ತು. ಇನ್ನು ಮುಂದೆ ಇನ್ನೊಂದು 8 ಜನ ಆಗಿರ್ಬೋದು, 10 ಜನ ಆಗಿರ್ಬೋದು, ಅದ್ರಾಗ ಏನಾದ್ರೂ ಅಮೌಂಟ್ ಬಂದಿಲ್ಲ ಅಂದ್ರೆ ಇನ್ನು ದೊಡ್ಡ ಹೋರಾಟವನ್ನು ಮಾಡ್ಬೇಕಾಗ್ತದ. ಅದಕ್ಕಾಗಿ ನಮ್ಮ ತಹಸೀಲ್ದಾರ್ ಮುಖಾಂತರ ರೈತರಿಗೆ ಆಗಿರ್ಬೋದು, ರೈತರು ಕೂಡ ಇವತ್ತು ಹೊನಗುಂಟ ಗ್ರಾಮದಲ್ಲಿ ಕೂಡ ಒಬ್ಬರಿಗೆ 2,000 ಬಂದಿದೆ, ಒಬ್ರು 3,000 ಬಂದಿದೆ, 2 ಎಕರೆ ಇದ್ದವರಿಗೆ 3,000 ಬಂದಿದೆ, ಒಂದು 4 ಎಕರೆ 5 ಎಕರೆ 20,000 ಹಾಕ್ಯಾರ ಒಬ್ಬೊಬ್ಬರಿಗೆ. ಆದ್ರೆ ಏನಿದೆ ಗೊತ್ತಾಗ್ತಾ ಇಲ್ಲ. ನಮ್ಮೂರು ಆದಷ್ಟು ಬೇಗ ಪರಿಹಾರ ಮನೆ ಮುಳುಗಿದಾಗಿರ್ಬೋದು ಮತ್ತು ರೈತರದ್ದು ಏನೋ ಸಮಸ್ಯೆ ಇದ್ರು ಕೂಡ ಅವರು ಜಲ್ದಿ ಬಗೆಹರಿಸಿಕೊಳ್ಬೇಕು. ಮತ್ತೆ ತಹಸೀಲ್ದಾರ್ ಆಗಿರ್ಬೋದು, ತಲಾಟೆ ಆಗಿರ್ಬೋದು, ದಂಡಾಧಿಕಾರಿ ಅಧಿಕಾರಿಗಳು ತಾವು ಬೇಗನೆ ಬಗೆಹರಿಸಬೇಕಂತೇಳಿ ನನ್ನ 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು ಶಿವ ಬುರ್ಲಿ ಅವರಿಗೆ. ಅದೇ ರೀತಿ AIKKMSನ ಕಾರಣ ಇವತ್ತು ನಮ್ಮ ಶಾಬಾದ್ ಘಟನೆ ತಹಸೀಲ್ದಾರ್ ಎದುರು ನಾವೆಲ್ಲ ಮಾಡ್ತಕ್ಕಂಥ ಸುತ್ತಮುತ್ತ ಗ್ರಾಮಸ್ಥರು ಹೊನಗುಂಟಿ, ತೊಂಡಸನಹಳ್ಳಿ, ಸೊಂಕರೋಡಿಗೆ, ಜೀವಣಿಗೆ, ಮುತ್ತಿಗೆ ರೈತರು ಬಂದಾರ. ಅಸಲಕ್ಕೆ ಇವು ಹಳ್ಳಿಗಳೆಲ್ಲ ನಮ್ಮ ತಹಸೀಲ್ದಾರ್ ಅವರು ಗಮನಕ್ಕೆ ಬರಲಿ ಅಂತ ನಾವು ಈ ಹೋರಾಟ ಮಾಡ್ತೀವಿ ಅಂತ ನಾವು 2 ಮಾತು ಮುಗಿಸ್ತೀವಿ. ಮಹದೇವಸ್ವಾಮಿಯವರು AIKKMS ಅಧ್ಯಕ್ಷರು ಧನ್ಯವಾದಗಳು. ಅದೇ ರೀತಿ AIKKMSನ ಮುತ್ಗ ಗ್ರಾಮದ ರೈತರಾದಂಥ ಮಯೂರ್ ಪಟೇಲ್ ಅವರು 2 ಮಾತಾಡ್ಬೇಕಂತ ಕೇಳ್ತಾರೆ. ಹಲೋ, ನಮಸ್ಕಾರ ಬಂದವರಿಗೆ ಎಲ್ಲರಿಗೆ ನಮಸ್ಕಾರಗಳ್ರಿ. ಎಲ್ಲರಿಗೆ ಏನಾದ್ರಿ ರೈತರದ್ದು ಹೇಳ್ಬೇಕಾದ್ರೆ ಕತ್ತಿ ಭಾಳ ದೂರ ಅದ. ನಾ ಜಿಲ್ಲಾಧಿಕಾರಿ ಆಫೀಸ್ ಮುಂದೆ ಭಾಷಣ ಮಾಡಿದ್ರಿ, ಎಲ್ಲರೂ ಅಂತ ಹೋಗಿದ್ದೇವು. ಎಲ್ಲರೂ ಪಾಪ ಮನೆ ಮುಳುಗ್ಯಾವ, ಎಲ್ಲರೂ ಮುಳುಗ್ಯಾವ ಎಲ್ಲರೂ ಭಾಷಣ ಮಾಡಿ ಅಲ್ಲಿ ಹೋಗಿದ್ದೇವ್ರಿ. ಹೋಗಿದ್ಮೇಲೆ ಏನಾದ್ರಿ ಎಲ್ಲ ರೈತರಿಗೆ ಎಲ್ಲ ಸಮಸ್ಯೆ ಹೇಳಿದೆವು. ಯಾಕ್ರೆ ಶಹಬಾದ್ ರೈತರ ಸಂಘಟನೆ ತಹಸೀಲ್ದಾರ್ ಶಹಬಾದ್ ಎದುರುಗಡೆ ಇವತ್ತು ನಾವು ಪ್ರತಿಭಟನೆ ಮಾಡ್ತಕ್ಕಂಥವು ಆಗಿದೆ. ಇದು ಒಬ್ಬರು ಕೇಳಿದಾರ ನಮ್ಗೆ, ಏನು ಕೇಳಿದ್ರಂದ್ರೆ ನೀವೆಲ್ಲ ಪ್ರತಿಭಟನೆ ಮಾಡ್ರಿ ಅಂದ್ರೆ ಜಿಲ್ಲಾಕ್ಕೆ ನೋಡ್ತದೆ ಅಂತ ಕೇಳಿದ್ರು. ತಮ್ಮ ನಮ್ಮ ಪಾರ್ಟಿ ದಿಲ್ಲಿದೊಳಗೆ ಎಷ್ಟು ಜಿಲ್ಲಾ ಬರ್ತದೆ ಅಂದ್ರೆ 542 ಜಿಲ್ಲಾ ಬರ್ತವೆ. 542 ಜಿಲ್ಲಾ ನಮ್ಮ ದಿಲ್ಲಿದಾಗ ಬರ್ತಾವ. ಅದಕ್ಕೆಲ್ಲ ನಮ್ಮ ಸಂಘಟನೆ
542 ಜಿಲ್ಲೆದೊಳಗೆ ನಮ್ಮ ಸಂಘಟನೆ ಅದ ಅಂತ ಹೇಳ್ದ. ಇದು ಮುಟ್ಟಿದ ದಿಲ್ಲಿ ತನಕ ಹೋಗ್ತದೆ. ಆದ ಕಾರಣ ನಮ್ಮ ರೈತರಿಗೆ ಬಹಳ ಸಂಕೋಷ್ಟ ಅಂತಂದ್ರೆ ನಮ್ಮ ಕಾಗಿಣ ನಮ್ಮ ಶಾಬಾದ್ ತಾಲೂಕದೊಳಗೆ ಕೂಡಿಯುವಂಥದ್ದು ರೈತರು. ಈ ಕಡೆ ಕಡಿನಹಳ್ಳಿ, ನಡಿನಹಳ್ಳಿ, ಹುನ್ನೂರು ಮತ್ತು ಹೊಳೆ, ಶಂಕರವಾಡಿ, ಮುತ್ತಿಗೆ, ಜೀವಣಿಗೆ, ಬಾಗುಡಿ ಹಿಡ್ಕೊಂಡು ಬಹಳ ಭೂಮಿಗಳು ನೀರಾಗಾಗಿ 3 ತಿಂಗಳು ಮಳೆ ಹತ್ತಿ 3 ತಿಂಗಳು ನೀರಾಗಿ ಸಲಕ ಇವತ್ತು 8 ಅದ್ರದಾದ್ರೂ ಪರಿಹಾರ ಕೊಡ್ತಾರಂತೇಳಿ ಭರವಸೆ ಇತ್ತು. ಆ ಭರವಸೆ ರಾಜ್ಯ ಸರ್ಕಾರ ಹುಸಿ ಮಾಡಿದೆ. ಸೊ ಹಾಗಾಗಿ ಎಲ್ಲ ಜಿಲ್ಲೆಯ ರೈತರು ಈಗ ಹೋರಾಟದಲ್ಲಿ ಬರುವಂತ ಎಲ್ಲ ತಯಾರಿಗಳು ಮಾಡ್ತಾ ಇದೀವಿ ನಾವು. ಇದು ಒಂದು ಸಾಂಕೇತಿಕ ಪ್ರತಿಭಟನೆ ಆಗಿದೆ. ಅದೇ ರೀತಿ ಎಲ್ಲ ಹಳ್ಳಿಗಳಲ್ಲಿ ನದಿ ದಂಡೆಯಲ್ಲಿ ಊರುಗಳಿದೆ, ಒನಗುಂಟ ಆಗಿರ್ಬೋದು, ಮುತ್ತುಗ ಆಗಿರ್ಬೋದು, ಬೇರೆ ಬೇರೆ ಹಳ್ಳಿಗಳಿದಾವೆ. ಅಲ್ಲಿ ಸಾಕಷ್ಟು ನಷ್ಟ ಆಗಿದೆ. ನೀರು ಬಂದ್ಗೆಸಿ ತಲಾಟೆ ಆಲ್ರೆಡಿ ಸರ್ವೆ ಮಾಡಿ ಸರ್ಕಾರ ಕೊಟ್ಟಿದ್ದಾರೆ. ಸೊ ಯಾವ ಮನೆಗಳು ನಷ್ಟ ಆಗಿದೆ, ಬೆಳೆ ಎಷ್ಟು, ಬೆಳೆ ಅಂದ್ರೆ ದವಸ ಧಾನ್ಯಗಳೆಷ್ಟು ನಷ್ಟ ಆಗಿದೆ ಅಂತ ಹೇಳಿ ಇನ್ನು ತನಕ ಅದಕ್ಕೆ ಪರಿಹಾರನೇ ಬಂದಿಲ್ಲ. ಸರ್ಕಾರ ಮಾತಾಡೋಕ್ಕೂ ರೆಡಿ ಇಲ್ಲ. ಕೂಡ ತಹಶೀಲ್ದಾರು ಇದಕ್ಕೆ ಸಮರ್ಪಕವಾಗಿ ಏನು ಸರ್ಕಾರಕ್ಕೆ ಪತ್ರಗಳು ಬರಬೇಕಾಗುತ್ತೆ. ಸೊ ಹಾಗಾಗಿ ಈ ಒಂದು ಪ್ರತಿಭಟನೆ ನಾವು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಈಗೇನು ತೊಗರಿ ಬೆಳೆ ಬರುವಾಗ ಈಗ ರಾಶಿಗಳು ಸ್ಟಾರ್ಟ್ ಆಗಿದೆ. ಸರ್ಕಾರ ಎಂತ ಆಟ ಆಡ್ತಾ ಇದೆ ಅಂದ್ರೆ ಆಲ್ಮೋಸ್ಟ್ 70% ಮಾರಿದ ಮೇಲೆ ಖರೀದಿ ಕೇಂದ್ರ ಓಪನ್ ಮಾಡ್ತಾರೆ. ಸೊ ಇಲ್ಲಿ ಈಗ ಮುಂಚಿತವಾಗಿ ಈಗ ಬೆಳೆ ಪರಿಹಾರ ಬರ್ತದೆ, ಬೆಳೆ ಬರ್ತಾ ಇದ್ದಂಗೆನೆ ಖರೀದಿ ಕೇಂದ್ರಗಳು ಓಪನ್ ಆಗ್ಬೇಕು. ಹಾಗಾಗಿ ರೈತರಿಗೆ ಅನುಕೂಲ ಆಗುತ್ತೆ. ಸೊ ನಾವು ಇಲ್ಲಿ ನಮ್ಮ ಸಂಘಟನೆಯಿಂದ ನಾವು ಆಗ್ರಹಿಸ್ತಾ ಇದ್ದೇವೆ. ಸ್ನೇಹಿತರೆ, ನಮ್ಮ AKKMS ಇಡೀ ದೇಶದಾದ್ಯಂತ ರೈತರ ಸಮಸ್ಯೆಗಳು ತೊಗೊಂಡ ಹೋರಾಟಗಳು ಕಟ್ತಾ ಇದೀವಿ. ಇಲ್ಲಿ ನಾವು ರೈತರಿಗೆ ಏನಂದ್ರೆ ಯಾವುದೇ ಸರ್ಕಾರಗಳು ಅವರು ದೇಶದ ದೊಡ್ಡ ದೊಡ್ಡ ಶ್ರೀಮಂತರ ಪರ ಕೆಲಸ ಮಾಡ್ತಾರೆ, ಅದು ರೈತರ ಪರ, ಜನಸಾಮಾನ್ಯರ ಪರ ಯಾವುದೇ ರೀತಿ ಕೆಲಸ ಮಾಡಲ್ಲ. ಸೊ ಹಾಗಾಗಿ ಇಲ್ಲಿ ನಾವು ರೈತರು, ಎಲ್ಲಾ ರೈತರು, ಜನಸಾಮಾನ್ಯರು ಒಂದಾದ್ರೆ ಇವ್ರ ಸರ್ಕಾರಕ್ಕೆ ನಾವು ಮಾತಾಡ್ಬೇಕಾಗುತ್ತೆ, ಅವ್ರನ್ನ ಮಾತು ಕೇಳಬೇಕಾಗುತ್ತೆ. ಸೊ ಹಾಗಾಗಿ ನಾನು ಎಲ್ಲಾ ರೈತರ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ಇವರು ಸೂಕ್ತ ಪರಿಹಾರ ಕೊಡದೇ ಇದ್ರೆ ನಾವು ಮುಂದೆ ಶಾಬಾದ್ ಕೂಡ ಬಂದ್ ಮಾಡ್ತೀವಿ ಅಂತ ಹೇಳಿ ನಮ್ಮ ಎಚ್ಚರ ಮಾಡ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. AKKMS ಜಿಂದಾಬಾದ್. ರೈತರ ಹೋರಾಟ ಚಿರಾಯವಾಗಲಿ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇವತ್ತು ಒಬ್ಬರ ಮೇಲೆ ಒಬ್ಬರು ಗೂಬೆ ಕೂಡಿಸ್ತಾ ಇದಾರೆ. ಇವತ್ತು ಇದನ್ನ ಖಂಡಿಸಬೇಕು ನಾವು. ಯಾಕಂದ್ರೆ ನಮ್ಮ ರೈತರು ಒಗ್ಗಟ್ಟಾಗಿ ಇಂಥ ವಿಷಯಗಳು ವಿರೋಧ ಮಾಡ್ಬೇಕು. ಇವತ್ತು ಸರ್ಕಾರ ಯಾವ ರೀತಿ ತಾರತಮ್ಯ ಮಾಡ್ತದೆ. ಇವತ್ತು ಒಂದ್ ಕಡೆ ರೈತರು ಏನು ದವಸ ಧಾನ್ಯಗಳು ಬೆಳೆದು ಏನ್ ಮಾರ್ಕೆಟ್ ತಂದ್ರೆ ಅದಕ್ಕೆ ರೇಟ್ ಅನ್ನೋದಿರಲ್ಲ. ಇನ್ನೊಂದು ಕಡೆ ಅವರು ಕೀಟನಾಶಕವನ್ನು ಬಳಸ್ತಾರ, ಅದು ಹೆಚ್ಚಿಗೆ DAP ಆಗಲಿ, ಎಣ್ಣೆ ಆಗಲಿ, ಪೌಡರ್ ಆಗಲಿ ಸಿಕ್ಕಾಪಟ್ಟೆ ದುಬಾರಿ ಆಗಿದೆ. ಆ ಖರ್ಚು ಕೂಡ ಬರ್ತಾ ಇಲ್ಲ. ಇವತ್ತು ಅಷ್ಟೊಂದು 3 ಸಲ 4 ಸಲ ಬಿತ್ತಣಿಕೆ ಆಗಿದೆ. ಇವತ್ತು ಗೊಬ್ಬರ ರೇಟು ಮುಗ್ಲಿಗೆ ಮುಟ್ಟಂತ ಆಗಿದೆ. ಆದ್ರೆ ರೈತರಿಗೆ ಏನು ಅವ್ರು ತೊಗರಿ ತಗೊಂತಾರ, ಆ ತೊಗರಿ ಬೆಳೆ ರೇಟ್ ಇವತ್ತು ಹೆಚ್ಚಿಗಾಗಿದೆ. ಆದ್ರೆ ರೈತರು ಏನು ಬೆಳೆದಕ್ಕೆ ರೇಟ್ ಅನ್ನೋದಿಲ್ಲ. ಇವತ್ತು ಸರ್ಕಾರ ಇದು ಬಹಳ ಕೆಟ್ಟ ವಾತಾವರಣ. ಈ ಕೆಟ್ಟ ವಾತಾವರಣವನ್ನು ನಾವು ವಿರೋಧಿಸಬೇಕಂತ ಹೇಳಿ ಹೇಳ್ತಾ ನಿಮ್ಮಲ್ಲಿ ಮನವಿ ಮಾಡ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಇನ್ಕಿಲಾಬ್ ಜಿಂದಾಬಾದ್, AKKMS ಜಿಂದಾಬಾದ್. ರೈತರ ಹೋರಾಟ ಚಿರಾಯವಾಗಲಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೀನಿ. ರಾಜೇಂದ್ರ ಆತ್ಮೂರವರು ರೈತರ ಸಮಸ್ಯೆ ಕುರಿತು ಮಾತಾಡಿದರೆ ಅವರಿಗೆ ಧನ್ಯವಾದಗಳು. ಅದೇ ರೀತಿ ನಮ್ಮ ಗುಲ್ಬರ್ಗ ಜಿಲ್ಲೆಯ ಜಿಲ್ಲಾ ಸಮಿತಿ ಸದಸ್ಯರಾದಂಥ ಬಾಗಣ ಬುಕ್ಕ ಅವರು ಕೂಡ 2 ಆತ್ಮ ನೀವೇನು ಘೋಷಣೆ ಮಾಡಿದ್ರಿ ಅದರ ಪ್ರಕಾರ ಇವತ್ತು ಬೆಳೆ ನಷ್ಟ ಪರಿಹಾರ ಹಾಕ್ಬೇಕು ಅಂತೇಳಿ ಒತ್ತಾಯಿಸ್ತಾ ಇದ್ದೇವೆ. ಸ್ನೇಹಿತರೆ, ನಮ್ಮ ರೈತರು ಇವತ್ತು ಎಲ್ಲಾ ಬೆಳೆಗಳು ಕಳ್ಕೊಂಡಿದ್ದಾರೆ. ಇವತ್ತು
ಹತ್ತಿ ಹೋಗ್ಯದ, ತೊಗರಿ ಹೋಗ್ಯ, ಜೋಳ ಹಿಂಗಾರು ಕೂಡ ಬರ್ತದ ಅನ್ನೋದು ಗ್ಯಾರಂಟಿ ಇಲ್ಲ. ಇನ್ನಾದ್ರೂ ಕೂಡ ಹೊಲಗಳು ಕವಳಾಗಿಲ್ಲ, ಕೆಲವೊಂದು ಕಡೆ ಕೆಸರು ಗದ್ದೆಗಳಾಗಿದೆ. ಇದನ್ನ ಸರ್ಕಾರ ಗಮನದಲ್ಲಿಟ್ಟು ಸಾಕಷ್ಟು ಬೆಳೆ ಹಾನಿಯಾಗಿದೆ. ಇವತ್ತು ಹೆಚ್ಚಿಗೆ ಮಳೆ ಬಂದು ಇವತ್ತು ಎಲ್ಲ ರೀತಿಯಿಂದ ಸಂಪೂರ್ಣ ಬೆಳೆ ನಷ್ಟ ಆಗಿದೆ. ಆದರೆ ಸರ್ಕಾರ ಹೆಕ್ಟರ್ಗೆ 17,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು ತಲಾಟೆ ತಪ್ಪ ಅಥವಾ ತಹಸೀಲ್ದಾರ್ ತಪ್ಪ ಗೊತ್ತಿಲ್ಲ, ಮನ್ಸಿಗೆ ಬಂದಂಗ ಬೆಳೆ ಪರಿಹಾರ ದುಡ್ಡು ಹಾಕಿದ್ರೆ ಯಾರಿಗೆ 2,000 ಹಾಕಿದ್ರೆ, ಯಾರಿಗೆ 3,000 ರೂಪಾಯಿ ಹಾಕಿದ್ರೆ, ಯಾರಿಗೆ 10,000 ರೂಪಾಯಿ ಕೂಡ ಹಾಕಿದ್ರೆ. ಇದಕ್ಕೆ ವಿರೋಧಿಸಿ ನಮ್ಮ ರೈತ ಕೃಷಿ ಕಾರ್ಮಿಕ ಸಂಘಟನೆ AKKMS ಕಡೆಯಿಂದ ಇವತ್ತು ಪ್ರತಿಭಟನೆ ಅನ್ಕೊಂಡಿದ್ದೀವಿ ತಾಲೂಕಾ ಮಟ್ಟದಲ್ಲಿ. ಇದಕ್ಕೆ ಸಂಪೂರ್ಣವಾಗಿ ಇವತ್ತು ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಸರ್ಕಾರ. ಇದನ್ನ ವಿರೋಧಿಸಿ ಇವತ್ತು ತಾಲೂಕಾ ಮಟ್ಟದ ಸಾಂಕೇತಿಕ ಪ್ರತಿಭಟನೆ ಅನ್ಕೊಂಡಿದೆ ಸ್ನೇಹಿತರೆ. ಇನ್ನ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನಾವು ಉನ್ನತ ಹೋರಾಟಕ್ಕೆ